ಕಬ್ಬು ಬೆಳೆಗಾರರ ಹೋರಾಟ ಈಗ ತೀವ್ರಗೊಳ್ತಾ ಇದೆ. ಕುರ್ಲಾಪುರದಲ್ಲಿ 7ನೇ ದಿನವೂ ಕೂಡ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಟನ್ ಕಬ್ಬಿಗೆ 3,500 ನೀಡುವಂತೆ ಸರ್ಕಾರಕ್ಕೆ ರೈತರ ಆಗ್ರಹ. ಕುರ್ಲಾಪುರದಲ್ಲಿ 7ನೇ ದಿನವೂ ಕೂಡ ರೈತರ ಅಹೋರಾತ್ರಿ ಧರಣಿ. ಟನ್ ಕಬ್ಬಿಗೆ 3,500 ನೀಡುವಂತೆ ಸರ್ಕಾರಕ್ಕೆ ರೈತರ ಆಗ್ರಹ. ರೈತರ ಹೋರಾಟಕ್ಕೆ BY ವಿಜೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಹುಟ್ಟುಹಬ್ಬವನ್ನು ಆಚರಿಸದೆ ರೈತರ ಹೋರಾಟದಲ್ಲಿ BY ವಿಜೇಂದ್ರ ಭಾಗವಹಿಸಿದ್ದಾರೆ. ಇಂದು ಮತ್ತೆ ರೈತರ ಹೋರಾಟದಲ್ಲಿ ಭಾಗಿಯಾಗಲಿರುವಂತಹ BY ಬೆಳಗಾವಿಯಲ್ಲಿ ಕಬ್ಬಿಗೆ ದರ ನಿಗದಿ ಸಂಬಂಧಪಟ್ಟ ಹಾಗೆ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ನೀತಿಗತ ಸರ್ಕಾರಕ್ಕೆ ಈ ನೀತಿಗತ ಕೇಂದ್ರ ಸರ್ಕಾರಕ್ಕೆ ಇನ್ನು BY ವಿಜೇಂದ್ರಗೆ ಗೃಹ ಸಚಿವ ಅಮಿತ್ ಶಾ ಕರೆ. ಕಬ್ಬು ಬೆಳೆಗಾರರ ಹೋರಾಟದ ಮಾಹಿತಿ ಪಡೆದಂತ ಅಮಿತ್ ಶಾ ಇದೇ ವೇಳೆ ಹುಟ್ಟುಹಬ್ಬದ ಶುಭಾಶಯ ಕೂಡ ತಿಳಿಸಿದ್ದಾರೆ. ಅಮಿತ್ ಶಾ ಹುಟ್ಟುಹಬ್ಬ ಆಚರಿಸದೆ ರೈತರ ಹೋರಾಟದಲ್ಲಿ ಭಾಗಿಯಾಗಿರುವಂತಹ BY ವಿಜೇಂದ್ರ ರಾತ್ರಿಡೀ ಬೀದಿಯಲ್ಲೇ ರೈತರ ಜೊತೆ ಮಲಗಿದ್ದಂತ ವಿಜೇಂದ್ರ BY ವಿಜೇಂದ್ರಗೆ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿ ಈ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾಹಿತಿ ಪಡೆದರು. ಹಾಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. जी प्रणाम सर, थैंक यू, प्रणाम सर, थैंक यू सर, थैंक यू। हाँ सर, इधर बेलगाम में प्रोटेस्ट चल रहा है सर फार्मर्स का। पिछले 6 दिन से उन्हीं के साथ हूँ सर, कल से। यस, थैंक यू सर, आपका आशीर्वाद सर। जी प्रणाम सर, थैंक यू, प्रणाम सर, थैंक यू सर, थैंक यू। हाँ सर, इधर बेलगाम में प्रोटेस्ट चल रहा है सर फार्मर्स का। पिछले 6 दिन से उन्हीं के साथ हूँ सर, कल से। यस, थैंक यू सर, आपका आशीर्वाद सर। जी प्रणाम सर, थैंक यू, प्रणाम सर, थैंक यू सर, थैंक यू। हाँ सर, इधर बेलगाम में प्रोटेस्ट चल रहा है सर फार्मर्स का। पिछले 6 दिन से उन्हीं के साथ हूँ सर, कल से। यस, थैंक यू सर, आपका आशीर्वाद सर। ಇದು ಒಂದು ಕಡೆ ಕಬ್ಬಿನ ಬೆಲೆ ನಿಗದಿಗಾಗಿ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಜೊತೆ BYV ದೂರವಾಣಿ ಸಂಭಾಷಣೆಯನ್ನು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ರು. ಅದಾದ ನಂತರ ಈ ರೈತರ ಹೋರಾಟದ ಜೊತೆಗೆ ಇರೋದಾಗಿ ಕಳೆದ 6 ದಿನಗಳಿಂದ BY ವಿಜೇಂದ್ರ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ರು. ಸೊ ಕಿರಣ್ ಹನಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಕಬ್ಬು ಬೆಳೆಗಾರರ ಹೋರಾಟ 7ನೇ ದಿನಕ್ಕೆ ಕಾಲಿಡ್ತಿದೆ. ಈ ನಡುವೆ BY ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬ ಕೂಡ ಆಚರಿಸಿಕೊಳ್ಳದೆ ಈಗ ಹೋರಾಟದಲ್ಲಿ ತಾವು ಕೂಡ ಸಾಥ್ ಕೊಟ್ಟಿರೋದು. ಏನೇನಾಗ್ತಿದೆ ಇವತ್ತು ಅಂತ? ಅವಿನಾಶ್, ತಮ್ಮ 50ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಗುರ್ಲಾಪುರ ಕ್ರಾಸ್ ನಲ್ಲಿ ನಡೆಸಿರುವಂತಹ ರೈತರ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಾಲ್ಗೊಂಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ರೈತರ ಜೊತೆ ಹೋರಾಟದ ಸ್ಥಳದಲ್ಲೇ ಕಳೆದಿರುವಂತಹ ವಿಜೇಂದ್ರ ಇವತ್ತು 2ನೇ ದಿನದ ತಮ್ಮ ಹೋರಾಟವನ್ನ ರೈತರ ಜೊತೆ ಮುಂದುವರಿಸಿದ್ದಾರೆ. ಹೀಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಬೆಳಗ್ಗೆ ದೂರವಾಣಿ ಕರೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಬಳಿಕ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿನ ಪಡೆದಿದ್ದಾರೆ. ಈ ಸಂದರ್ಭಕ್ಕೆ ವಿಜೇಂದ್ರ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ 6ನೇ ದಿನಗಳಿಂದ ಇಲ್ಲಿ ಹೋರಾಟ ನಡೀತಾ ಇದೆ, ನಾನು ಅವರ ಜೊತೆ ಅಂದ್ರೆ ರೈತರ ಜೊತೆ ಹೋರಾಟದಲ್ಲಿ ಮುಂದುವರೆಸಿದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರಿಗೆ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಕೂಡ ವಿಜೇಂದ್ರ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತರ ಜೊತೆ ಹೋರಾಟವನ್ನ ಮುಂದುವರಿಸ್ತಾರೆ. ಬಹುತೇಕ ಇವತ್ತು ಸಂಜೆ ವೇಳೆವರೆಗೂ ಕೂಡ ವಿಜೇಂದ್ರ ಹೋರಾಟವನ್ನ ಮುಂದುವರಿಸುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆಗೆ ಸಚಿವ ಎಚ್ ಕೆ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡುವಂತ ಕಾರ್ಯಕ್ರಮ ಕೂಡ ಇದೆ. ಸಚಿವರ ಭೇಟಿ ಬಳಿಕ ಸರ್ಕಾರದ ಕಡೆಯಿಂದ ಏನಾದರೂ ಸ್ಪಷ್ಟವಾದಂತಹ ತೀರ್ಮಾನ ಅಥವಾ ಸ್ಪಷ್ಟವಾದಂತಹ ಭರವಸೆಗಳೇನಾದರೂ ವ್ಯಕ್ತವಾದರೆ ರೈತರು ತಮ್ಮ ಹೋರಾಟವನ್ನ ಹಿಂಪಡಿಬಹುದು ಅಥವಾ ವಿಜೇಂದ್ರ ನೇತೃತ್ವದಲ್ಲಿ ಮುಂದಿನ ತೀರ್ಮಾನವನ್ನು ಏನಾದರೂ ಕೈಗೊಳ್ಳಬಹುದು. ಹಾಗಾಗಿ ಮಧ್ಯಾಹ್ನದವರೆಗೂ ಕೂಡ ಇವತ್ತಿನ ರೈತರ ಹೋರಾಟ ಮುಂದುವರಿಯುತ್ತೆ. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ಇನ್ನು ರೈತರ ಹೋರಾಟ ಈಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರು 7 ದಿನದಿಂದ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರ ಚರ್ಚೆಗೆ ಬರೆದಿರೋದು ಅಕ್ಷಮ್ಯ ಅಪರಾಧ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಚಾಟಿ ಬೀಸಿ ಎಚ್ಚರಗೊಳಿಸೋದಕ್ಕೆ ಬಂದಿದ್ದೇವೆ. ಪಕ್ಷಾತೀತವಾಗಿ ಬೆಂಬಲ ಕೊಡೋದು ನಮ್ಮ ಧರ್ಮ. ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರು ಬರ್ತಿದ್ದಾರೆ. ಬಹಳ ಮುಂಚಿತವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆ ಕೊಟ್ಟಿರೋದಿದು. ಬಹಳ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿತ್ತು. ಪಾಪ ಕಬ್ಬು ಬೆಳೆಗಾರರು ಇಂಥ ಉರಿ ಬಿಸಿಲಿನಲ್ಲೂ ಸಹ
ತಮ್ಮ ಹಕ್ಕು ಒತ್ತಾಯವನ್ನು ಮಾಡ್ತಾ 6 ದಿನಗಳಿಂದ ನಿನ್ನೆ ದಿನ 7ನೇ ದಿನ ಹೋರಾಟ ನಡೆಸ್ತಾ ಇದ್ರೂ ಸಹ ರಾಜ್ಯ ಸರ್ಕಾರ ಚರ್ಚೆಗೂ ಕೂಡ ಮುಂದೆ ಬರದೇ ಇರುವಂಥದ್ದು ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ನಾವು ಕೂಡ ನಿನ್ನೆ ದಿನ ಬಂದಂಥ ಉದ್ದೇಶನೇ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಚರ್ಚೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಬೆಂಬಲವನ್ನು ನೀಡಿದ್ದೇವೆ. ರೈತರ ಕಬ್ಬು ಬೆಳೆಗಾರರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ. ಬರಲಿ, ಇವತ್ತು ಸಚಿವರು ಬಂದು ಏನವ್ರು ಭರವಸೆ ಕೊಡ್ತಾರೆ ಕೊಡಲಿ, ನೋಡೋಣ ಏನೇನಾಗುತ್ತೆ ಅಂತೇಳಿ. ಇಷ್ಟು ದಿನ ಆದಷ್ಟು ಗಟ್ಟಿಯಾಗಿರಲಿಲ್ಲ ಹೋರಾಟ, ನೀವು ಬಂದ್ಕೂಲೆ ಒಂದು ಸ್ವಲ್ಪ ವೇಟೇಜ್ ಬಂತು, ಅಂದರೆ ರೈತರಿಗೂ ಒಂಥರ ಧೈರ್ಯ ಬಂತು. ನಮ್ಮನ್ನು BJP ಅವರು ಕೇಳುವರು, ಕಾಂಗ್ರೆಸ್ ಅವರು ಕೇಳುವರು ಅನ್ನೋ ಲೆಕ್ಕಕ್ಕಿದ್ದು ನೀವು ಬಂದು ಅವ್ರ ಜೊತೆ ನಿಲ್ಲೋ ಜೊತೆಗೆ ರಾತ್ರಿ ಅವ್ರ ಜೊತೆನೇ ಸ್ಟೇ ಮಾಡಿದ್ರಿ, ಅವ್ರ ಜೊತೆ ಮಲಗಿದ್ರಿ. ಇಂಥ ಸಿಕ್ಕಾಪಟ್ಟೆ ಚಳಿ ಇದೆ ಈ ಭಾಗದಲ್ಲಿ. ನಾಡಿಗೆ ತುತ್ತು ಅನ್ನವನ್ನು ಕೊಡುವಂಥ ರೈತ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ.